ಸರ್ಕಾರ ಈಗೇನು ರೂಲ್ಸ್ ತಂದಿದೆ 100ಕ್ಕೆ 110 ಭಾಗದಷ್ಟು ಹೆಣ್ಮಕ್ಳು ಇದರಲ್ಲಿ ಯಾರೂ ಸೊಲ್ಲೆತ್ತಲ್ಲ ವಾಪಸ್ ಅದು ಸರಿ ಇಲ್ಲ ನಮ್ಮ ಸ್ವಾತಂತ್ರ್ಯ ನೀವು ಕಿತ್ಕೊಂಡ್ರಿ ಹೆಣ್ಮಕ್ಳು ನಾವು ಡ್ರೆಸ್ ಹಾಕೋಬಾರ್ದಾ ಅದು ನಮ್ಮ ಇಷ್ಟ ಅಲ್ವಾ ಅಂತ ಯಾರು ಕೇಳಲ್ಲ ಒಪ್ಕೊಳ್ತಾರೆ ಬಟ್ ಇದನ್ನ ಆಫೀಸ್ನಲ್ಲಿ ಕೆಲವರು ಡಿಸ್ಅಡ್ವಾಂಟೇಜ್ ತಗೋಬಾರ್ದು ಅವ್ರನ್ನ ಯಾವುದೋ ವಿಚಾರಕ್ಕೆ ಈ ವಿಚಾರದಲ್ಲಿ ಟಾರ್ಗೆಟ್ ಮಾಡುವಂಗೆ ಆಗಬಾರ್ದು ಯಾಕಂದ್ರೆ ಎಲ್ಲವೂ ಯೂಸ್ ಆಗೋಕ್ಕಿಂತ ಅಬ್ಯೂಸ್ ಆಗೋದೇ ಜಾಸ್ತಿ ಕರೆಕ್ಟ್ ಏನು ಸರ್ ಹೌದು ಖಂಡಿತ ಏನಿದೆ ಮಾಡಿದರೆ ಯೂನಿಫಾರ್ಮ್ ಆಗಿ ಅದೇ ಅವರವರಿಗೆ ಇಷ್ಟ ಬಂದಂಥ ಡ್ರೆಸ್ಗಳನ್ನು ಅವ್ರಿಗೆ ಹಾಕೊಡ್ಲಿಕ್ಕೆ ಸ್ವತಂತ್ರವನ್ನು ಕೊಟ್ಟರೆ ಅದು ಭಾಳ ಒಳ್ಳೆಯದು ಈಗ ಇರೋ ಕಡೆ ಡ್ರೆಸ್ ಕೋಡನ್ನು ಅವರು ಈಗ ಯಥಾಸ್ಥಿತಿ ಅವ್ರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಧಕ್ಕೆ ಆಗ್ದಂಗೆ ಮತ್ತು ಈಗ ಎಲ್ಲರೂ ಯಥಾಸ್ಥಿತಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅದೇ ಎಲ್ಲರೂ ಸಂಸ್ಕಾರಬದ್ಧವಾಗಿ ಬಟ್ಟೆಯನ್ನು ತೊಡೋದಕ್ಕೆ ಅವರಿಗೆ ಸ್ವತಂತ್ರವನ್ನು ಬಿಡಬೇಕು ಅಂತಕ್ಕಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಈ ಡ್ರೆಸ್ ಕೋಡ್ ಅಂದ ತಕ್ಷಣ ನಾವು ಇಷ್ಟೊತ್ತು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಎಲ್ಲರೂ ಅಂತ ಕೇಳ್ತಾರೆ ಅದು ಹೆಣ್ಮಕ್ಳಿಗೆ ಮಾತ್ರ ಅಂತ. ಯಾಕೆ ಹಂಗೆ ಅನ್ಸುತ್ತೆ? ಇಂಥ ಕೆಲವೊಂದು ರೂಲ್ಸ್ಗಳು ತಂದಾಗ ಅದು ಹೆಣ್ಮಕ್ಳಿಗೆ ಅಂತ ಯಾಕೆ ಎಲ್ಲರೂ ನೋಡ್ತಾರೆ ಅದನ್ನ? ಹೆಣ್ಣು ಮಕ್ಕಳನ್ನ ನೋಡ್ತಕ್ಕಂಥ ದೃಷ್ಟಿ ಬೇರೆ ಥರ ಇರ್ತದೆ. ಆ ದೃಷ್ಟಿಯಲ್ಲಿ ನಾನಾ ವಿಧಗಳನ್ನು ನಾವು ಕಾಣ್ಬೋದು. ಆದರೆ ಆ ದೃಷ್ಟಿಯಿಂದಾಗಿನೇ ಹೆಣ್ಮಕ್ಳು ಸಂಪೂರ್ಣವಾಗಿ ಸ್ಯಾರಿ ಬ್ಲೌಸ್ ಹೇಳಿದ್ನಲ್ಲ, ಈ ರೂಲ್ಸ್ ಗಂಡು ಮಕ್ಳಿಗೂ ಅಪ್ಲೈ ಆಗುತ್ತೆ, ಹೆಣ್ಮಕ್ಳಿಗೂ ಅಪ್ಲೈ ಆಗುತ್ತೆ. ಬಟ್ ಯಾಕೆ ಈ ಡ್ರೆಸ್ ಕೋಡ್ ಅಂದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರೋದೇನು ಹೇಳಿ? ಹೆಣ್ಮಕ್ಳು ಅಂತ. ಡ್ರೆಸ್ ಕೋಡ್, ಮೇಕಪ್ ಹೆಣ್ಮಕ್ಳು ಮಾತ್ರ ಅಂತ. ಯಾಕೆ ಹಂಗಾಗ್ಬಿಟ್ಟಿದೆ? ಆಕ್ಚುಲಿ ನಮ್ಕಿಂತ ಜಾಸ್ತಿ ಗಂಡು ಮಕ್ಳು ಮೇಕಪ್ ಮಾಡ್ಕೊಳ್ಳೋದು ಬಟ್ಟೆಗಳು ನೋಡಕ್ಕಾಗಲ್ಲ. ಹೆಣ್ಮಕ್ಳು ಸ್ವಲ್ಪ ಎದ್ರಕೋತಾರೆ, ಎಲ್ಲಿ ಯಾರಾದ್ರೂ ನೋಡಿ ಏನೋ ಕಮೆಂಟ್ ಆಗ್ತಾರೆ ಅಂತ. ಗಂಡ್ ಮಕ್ಳು ಹಂಗಿಲ್ಲ, ಆ ಪ್ಯಾಂಟ್ ಕೆಳ್ಕೊಂಡು ಹೋಗ್ತಾ ಇದ್ರು ನೋಡೋದೇ ಇಲ್ಲ, ಇನ್ನ ಸ್ವಲ್ಪ ಎಳ್ದ್ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅದು ಇತ್ತೀಚೆಗೆ ಹೊಸ ಫ್ಯಾಷನ್ಗಳಾಗಿದೆ. ಅದು ಒಬ್ಬರು ನೋಡಿ ಒಬ್ರು ಈ ಅಳವಡಿಸ್ಕೊತಾ ಇದ್ದಾರೆ. ಅಂಥದ್ದನ್ನೆಲ್ಲ ನಿಷೇಧ ಮಾಡೋದು ಬಹಳ ಒಳ್ಳೇದೆ. ಯಾಕೆಂದ್ರೆ ಒಬ್ರು ನೋಡಿ ಒಬ್ರು ನಮ್ಮ ಸಂಸ್ಕಾರ ಕಲ್ಚರ್ ಹಾಳಾಗಬಾರ್ದು. ನಮ್ಮಲ್ಲಿ ಹೆಂಗ್ ಬದಲಾಗಿದೆ ಅಂದ್ರೆ, ನನಗೆ ಗೊತ್ತಿಲ್ಲ ಈ ಕಾರ್ಯಕ್ರಮಕ್ಕೆ ಈ ಚರ್ಚೆ ಎಷ್ಟು ಸೂಕ್ತವೋ ಏನೋ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ಗಳು ತರಹೇವಾರಿಯ ಒಂದು ಡ್ರೆಸ್ ಗಳನ್ನ ಹಾಕೊಳ್ತಾರೆ, ಫೋಟೋ ಮಾಡಿ ಹಾಕ್ತಾರೆ. ಹೆಣ್ಣು ಮಕ್ಳು ವಿಚಾರ ಅಂತ ಬಂದಾಗ ನಾಲ್ಗೆ ಹೆಂಗ್ ಬೇಕಂತ ತಿರುಗಿಸ್ಬಿಡ್ತಾರೆ. ಅದೇ ರೀತಿಯ ಅಸಭ್ಯ ಡ್ರೆಸ್ ಅನ್ನ ಹುಡುಗ ತೊಟ್ಟಾಗ, ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಅವನು ನಿಂತಾಗ ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ಎಲ್ರು ಹೆಣ್ಣು ಮಕ್ಕಳ ಹಾದಿಯಾಗಿ ಗಂಡು ಮಕ್ಕಳು ಕೂಡ ಅವನ ಫಿಸಿಕ್ ಅನ್ನ, ಅವನ ಕೆಲಸವನ್ನ ಹೊಗಳುವ ಕೆಲಸ. ಹೌದು, ಈಗ ಐ ಆಮ್ ಆಲ್ಸೋ ಇನ್ಫ್ಲುಯೆನ್ಸರ್. ಸೊ ನಾವು ಒಂದು ಡ್ರೆಸ್ ಹಾಕಿದ ತಕ್ಷಣ ಎಂತೆಂತ ಕಮೆಂಟ್ ಅಂದ್ರೆ ಕೇಳಕ್ಕಾಗಲ್ಲ ಕಮೆಂಟ್ಗಳು. ಅದೇ ಒಂದು ಹುಡುಗ ಫುಲ್ ಹಾಕಿದ ತಕ್ಷಣ ಸಮ್ ಶೋಯಿಂಗ್ ಆಕ್ಚುಲಿ ಏನ್ ಸಖತ್ತಾಗಿದೆ, ಹಾಟ್ ಬಾಡಿ ಮೇಂಟೈನ್ ಮಾಡಿದೀರಾ. ಹೆಣ್ಣು ಮಕ್ಕಳ ಹಾದಿಯಾಗಿ ಗಂಡು ಮಕ್ಕಳು ಅವ್ರನ್ನ ಹೊಗಳುವ ಕೆಲಸ ಮಾಡ್ತಾರೆ. ಹೌದು, ಬಟ್ ಹೆಣ್ಣು ಮಕ್ಕಳು ಅಂತ ಬಂದಾಗ ಯಾಕೆ ಈ ರೀತಿಯಾಗಿ ಇಲ್ಲೂ ಭೇದ ಭಾವ ಮಾಡ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಅದೇ ಹೆಣ್ಣು ಮಕ್ಕಳು ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಕೆ ಸಂಸ್ಕಾರನೇ ಸರಿ ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ದಾರೆ, ಪ್ರಕೃತಿ ಅನ್ನುವ ಒಂದು ಒಳ್ಳೆ ಹೆಸರನ್ನ ಕೊಟ್ಟಿದ್ದಾರೆ, ನೇಚರ್ಗೆ ಆಕೆ ನಾವು ಹೋಲಿಸ್ತಾರೆ, ದೇವತೆ ಅಂತ ಹೋಲಿಸ್ತಾರೆ. ಹಂಗನ್ಕೊಂಡು ಆಪೋಸಿಟ್ ಟೀಮ್ ತನಗ್ ಬೇಕಾದಂಗ ಹಾಕೊಂಡು ಸ್ವಇಚ್ಛೆ ಮಾಡಬಾರ್ದು ಅಲ್ವಾ? ನೀವು ಸಾಮಾನ್ಯ ನೋಡಿ ಪೋಸ್ಟ್ಗಳಲ್ಲಿ ಸ್ವಿಮ್ಮಿಂಗ್ ಹತ್ರ ಯಾವ್ದೋ ಒಬ್ಬ ಹುಡುಗ ಅಥವಾ ಜಿಮ್ ಅಲ್ಲಿ ಯಾವ್ದೋ ಹುಡುಗ ಪೂರ್ತಿ ಫಿಸಿಕ್ ಅನ್ನ ಶೋ ಆಫ್ ಮಾಡ್ತಾ ಇದ್ದಾರೆ ಅಂದಾಗ ಅವನಿಗೆ ಬರುವ ಕಾಮೆಂಟ್ಗಳು, ಅವನನ್ನ ನೋಡುವ ದೃಷ್ಟಿ, ಅದೇ ಹೆಣ್ಣುಮಗಳನ್ನ ನೋಡುವಂತಹ ದೃಷ್ಟಿ ಕಂಪ್ಲೀಟ್ ಆಗಿ ಚೇಂಜ್. ಹುಡುಗಿ ಬಾಡಿ ಜಿಮ್ ಅಲ್ಲಿ ಹಾಕಿದ್ರೆ ಇವಳು ಶೋ ಮಾಡ್ತಿದ್ದಾಳೆ ವ್ಯೂವರ್ಸ್ ಅಂತ ಅಂತಾರೆ. ಅದೇ ಹುಡುಗ ಮಾಡಾಕಿದ್ರೆ ಮೋಟಿವೇಶನ್, ಇವನು ನಮ್ಗೆ ಇನ್ಸ್ಪೈರ್ ಆಗ್ತಿದ್ದಾರೆ. ಯಾಕೆ ಹುಡುಗಿರ್ ಮಾಡಿದ ತಪ್ಪು ಹುಡುಗರು ಮಾಡಿದಲ್ವಾ? ಅದೇ ಹುಡುಗಿ ಅದನ್ನ ಮಾಡಿದ್ರೆ ಬಾಡಿ ಶೋ ಮಾಡ್ತಾಳೆ, ಅವಳು ಇದನ್ನ ಅಟೆನ್ಷನ್ ಗ್ರಾಬ್ ಮಾಡ್ತಾಳೆ. ಹುಡುಗ ಮಾಡಿದ್ರೆ ಮೋಟಿವೇಶನ್, ಅವನು ಹೇಗ್ ಬಾಡಿ ಮಾಡಿದ್ದ ನೋಡು, ಅವ್ನು ಹೇಗ್ ಕಷ್ಟಪಡ್ತಿದ್ದ ನೋಡು. ಹುಡುಗಿ ಕಷ್ಟಪಡ್ತಾರೆ. ಏನಂತೀರಾ ಮೇಡಮ್ ಅದಕ್ಕೆ? ಎಲ್ಲಿ ಯಾವ ರೀತಿಯ ಬಟ್ಟೆ ಹಾಕ್ಬೇಕು ಆ ರೀತಿಯಾಗಿ ಬಟ್ಟೆಯನ್ನ ಹುಡುಗನೂ ಹಾಕಬೇಕು, ಹುಡುಗಿಯರು ಹಾಕಬೇಕು. ಒಂದು ಯೂನಿಫಾರ್ಮ್ ಅಂತ ಗವರ್ಮೆಂಟ್ ಅವ್ರಿಗೆ ಸ್ಲೀವ್ಲೆಸ್ ಹಾಕೋಬಾರ್ದು ಅಷ್ಟೇ. ಡ್ರೆಸ್ ಇದೇ ಹಾಕೋಬೇಕು ಇದೆ ಅಂತ ಯಾರಿಗೂ ಕಂಡೀಷನ್ ಹಾಕಕ್ಕಾಗಲ್ಲ. ಗೌರ್ಮೆಂಟ್ ಅಪ್ಲೈ ಅವ್ರಿಗೂ ಆಸೆಗಳು ಇರ್ತವೆ, ನಾವು ಇದೇ ತರ ಕಲರ್ ಹಾಕೋಬೇಕು, ಬೇರೆ ಕಲರ್ ಹಾಕೋಬೇಕು ಅಂತ. ಅದಕ್ಕೇನ್ ಕಂಡೀಷನ್ ಇದೆ ಅದಕ್ಕೆ ಅಪ್ಲೈ ಮಾಡ್ಬೇಕು. ಅದು ಬಿಟ್ಬಿಟ್ಟು ಯೂನಿಫಾರ್ಮ್ ತರ ಒಂದೇ ಕೋಡ್ ಹಾಕೊಳ್ಳಿ, ಅದನ್ನ ಯಾರು ಒಪ್ಪಲ್ಲ. ಓಕೆ, ಈ ರೂಲ್ಸ್ ಏನಿದೆ ಇದು ಯೂಸ್ ಮಾತ್ರ ಆಗ್ಬೇಕು, ಅಬ್ಯೂಸ್ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಿಮ್ಮ ಕಾಮೆಂಟ್ ಏನಿರುತ್ತೆ ದಾಮಿನಿ ಅವರೇ? ಇವಾಗ ನೋಡಿ, ಈಗ ನಮ್ಮ ಸ್ಕೂಲಲ್ಲಿ ಕೂಡ, ಸ್ಕೂಲ್ ಟೈಮಲ್ಲಿ ಕೂಡ ನಮಗೆ ಒನ್ ಡೇ ಬುಧವಾರ ಅಂತ ಇರುತ್ತೆ, ಅಲ್ಲಿ ಕೂಡ ಯಾವ ಕಲರ್ ಡ್ರೆಸ್ ಇರುತ್ತೆ. ಸೊ ನಮಗೆ PU ಬಂದ ತಕ್ಷಣ ಇನ್ನೂ ಸ್ವಲ್ಪ ಫ್ರೀಡಮ್ ಇರುತ್ತೆ. ಅಂದ್ರೆ ಸ್ಕೂಲ್ ಚಿಕ್ಕ ವಯಸ್ಸಲ್ಲೇ ನಮಗೊಂದು ಫ್ರೀಡಮ್ ಅಂತ ಕೊಟ್ಟಿರುವಾಗ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಫ್ರೀಡಮ್ ಅಂತ ಕೊಟ್ಟಿರುವಾಗ, ಇವಾಗ ಸಡನ್ ಆಗಿ ಈ ತರ ಚೇಂಜ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲ ಕಡೆ ಗಂಡ್ಮಕ್ಳು ಸಮಾನತೆ ಬಂದಾಗ ಇದರಲ್ಲಿ ಸಮಾನತೆ ಯಾಕೆ ಬರ್ತಾ ಇಲ್ಲ? ಇದು ನನ್ನ ಕ್ವಶನ್ ಮಾರ್ಕ್. ಎಲ್ಲೆಲ್ಲ ಹೇಗಿರ್ಬೇಕು, ಡ್ರೆಸ್ ಲಿಮಿಟ್ ಇರ್ಬೇಕು, ಇಲ್ಲ ಅಂತಲ್ಲ. ಬಟ್ ಅದು ಬೇರೆ ತರ ಹುಡುಗ ಹುಡುಗಿ ಭೇದ ಭಾವ, ಬೇರೆ ಕಾಸ್ಟ್ ನಾವು. ಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಅದನ್ನ ನಿಮಗೆ ಆ ಪ್ರಶ್ನೆ ಪಾಸ್ ಮಾಡ್ತೀನಿ. ಹೆಣ್ಮಕ್ಳು ಈ ರೀತಿಯ ಡ್ರೆಸ್ ಕೋಡ್ಗಳನ್ನ ರೋಡಲ್ಲಿ ಹೆಂಗ್ ಬೇಕು ಹಂಗೆ ಹಾಕೊಂಬರೋದ್ರಿಂದನೇ ಅವ್ರು ನೋಡುವಂತಹ ದೃಷ್ಟಿ ಬದಲಾಗುತ್ತೆ.
ಆಮೇಲೆ ಈಗ ಇತ್ತೀಚೆಗೆ ಆಗ್ತಿರೋ ಅನಾಹುತಗಳಿಗೆ ಅದೇ ಕಾರಣ ಅನ್ನೋ ರೀತಿಯಲ್ಲಿ ಒಪ್ಕೊಳ್ತೀರಾ ಆ ಕಾಮೆಂಟ್ ಅನ್ನ? ಇವಾಗ ನಾನು ಹೇಳ್ದೆ, ಕೊಟ್ಟಿಗೆಯಲ್ಲಿ ಮಲಗಿರುವ ಹಸುವನ್ನು ಬಿಟ್ಟಿಲ್ಲ, ಹೌದು, ನಾಲಾಯಕ್ಗಳು, ಊರಲ್ಲೇ ಆಗಿತ್ತು, ನಾಯಿಗಳನ್ನು ಬಿಡಲ್ಲ, ವಯಸ್ಸಾಗಿರುವ ಹೆಣನ ಬಿಟ್ಟಿಲ್ಲ ಮೇಡಮ್, ಸಿಸಿಟಿವಿಯಲ್ಲಿ ಫುಟೇಜ್ ನಮ್ಮೂರಲ್ಲೇ ಇನ್ಸಿಡೆಂಟ್ ಆಗಿದೆ. ಅವರಿಗೆ ವಿಕೃತಿ ಮನೋಭಾವ ಅವರುಗಳಿಗೆ ಬಟ್ಟೆ ಪ್ರಶ್ನೆ ಆಗಲ್ಲ, ವಿಕೃತಿಗಳು ಹೆಣ್ಣು ಮಕ್ಕಳ ವಯಸ್ಸು ಮ್ಯಾಟರ್ ಆಗಲ್ಲ, ಲಿಂಗ ಮ್ಯಾಟರ್ ಆಗಲ್ಲ. ಅವರು ಆ ಕ್ಷಣಕ್ಕೆ ಹೆಂಗ್ ವರ್ತಿಸ್ಬೇಕು ಅನ್ನೋದು ಅವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇರಲ್ಲ. ಮಾನವ ಜನ್ಮದಲ್ಲೇ ವಿಕೃತಿಗಳು ಅವರು. ಏನ್ ಗೊತ್ತಾ ಮ್ಯಾಮ್, ನೀವು ನೋಡೋ ದೃಷ್ಟಿ ಮೇಲೆ ನಿನ್ ಹಸುನು ನಿಂಗೆ ಆತರನೇ ಕಾಣಿಸ್ತಿದೆ ಅಂತ ಅಂದ್ಮೇಲೆ, ಸೊ ನೀವು ಪುರುಷ ಪ್ರಧಾನ ಸಮಾಜದಲ್ಲಿ ಅದಕ್ಕೊಂದು ಮಾತು ಹೇಳ್ತಾರೆ ದಾಮಿನಿ ಅವರೇ, ನೀವು ನೋಡೋ ದೃಷ್ಟಿ ಸರಿ ಇಟ್ಕೋಬೇಕು ಅಂತ ಹೆಣ್ಮಕ್ಳು ನೀವು ಒಂದು ಕಾಮೆಂಟ್ ಹಾಕಿದ್ರೆ ಸಾಕು, ನಾವು ಹೆಂಗ್ ಬೇಕಾದ್ರೂ ಹಂಗ್ ನೋಡ್ತೀವಿ, ಹಂಗಾದ್ರೆ ರೇಪ್ ಕೇಸ್ಗಳಾದಾಗ ನಮ್ಮ ಹತ್ರ ಬಂದು ಯಾರು ಕೇಳಕ್ಕೆ ಬರಬೇಡಿ, ನೀವು ಹೆಂಗ್ ಬೇಕಂಗ್ ಬಟ್ಟೆ ಹಾಕೊಳ್ಳಿ, ನಾವು ಹೆಂಗ್ ಬೇಕಂಗ್ ದೃಷ್ಟಿ ಹಾಕ್ತಿವಿ ಅನ್ನೋ ರೀತಿಯಲ್ಲಿ ಬಂಡ ಸವಾಲ್ ಹಾಕುವ ಕೆಲವೊಂದು ಪುರುಷರ ಗುಂಪು ಇದೆ. ಏನ್ ಸರ್, ಅದನ್ನ ನೀವು ಒಪ್ಕೊಳ್ತೀರಾ? ನೀವು ಖಂಡಿತ ಪುಂಡ್ರಿದ್ದಾರೆ. ಆದ್ರೆ ಆ ಪುಂಡರನ್ನ ನಾವು ದೂರ ಇಡಬೇಕು ಅಂದ್ರೆ ನಾವು ಸಂಸ್ಕಾರಬದ್ಧವಾಗಿ ಮೈ ತುಂಬ ಬಟ್ಟೆ ಹಾಕೊಳ್ಳೋದು ಒಳ್ಳೇದು. ಅದಕ್ಕೆ ನಾನು ಹೇಳ್ತೀನಿ, ಯಾಕೆಂದ್ರೆ ನಾವು ನಡೆದಾಡ್ತಕ್ಕಂಥ ಪರಿಸರ ಅಲ್ಲಿ ಒಳ್ಳೆಯ ಪರಿಸರ ಇದೆ ಅಂದ್ರೆ, ಒಳ್ಳೆಯ ಸಂಸ್ಕಾರಬದ್ಧ ಬಡಾವಣೆ ಇದೆ ಅಂದ್ರೆ ಅಂತ ಕಡೆ ನಾವು ಸಂಸ್ಕಾರಬದ್ಧರಾಗಿ ಇರಬೇಕು. ಅಂದ್ರೆ ಕೆಲವೊಂದು ಬಡಾವಣೆಗಳಲ್ಲಿ ನಾನು ಇದು ನಿಮ್ಗೆ ಕೇಳೋದು ದೊಡ್ಡೋಳಲ್ಲ, ಬಟ್ ಇವಾಗ ನಮ್ಮ ಮನೇಲೆ ನಮ್ಮ ಮಕ್ಕಳು ಅಂದ್ರೆ ಎಕ್ಸಾಂಪಲ್, ಇವಾಗ ನಾನ್ ಮದ್ವೆ ನನ್ನ ಮಕ್ಕಳು ನನ್ ಬಟ್ಟೆ ಹಾಕೊಂಡು ಶಾರ್ಟ್ ಡ್ರೆಸ್ ಹಾಕೊಂಡು ಹೋದಾಗ ನನ್ನ ಗಂಡ ಅವ್ರ ಮಕ್ಕಳನ್ನ ಸ್ವಂತ ಅದೇ ದೃಷ್ಟಿಲಿ ನೋಡ್ತಾರ, ದೃಷ್ಟಿಕೋನದಲ್ಲಿ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದೇ ಅಲ್ವಾ, ಹೆಣ್ಮಕ್ಳು ಅಂದ್ರೆ ಸೇಮ್ ಏನು ಚೇಂಜ್ ಆಗಲ್ಲ. ತನ್ನ ತಾಯಿ ತನ್ನ ಮಕ್ಕಳನ್ನ ಅದೇ ದೃಷ್ಟಿಲಿ ನೋಡ್ತಾರ ಸರ್. ಅಲ್ಲಲ್ಲ, ಅಂದ್ರೆ ಈಗ ತಂದೆ ಮಗಳನ್ನ ಮಗಳ ರೀತಿಯಲ್ಲಿ ನೋಡ್ತಾರೆ, ಹೆಂಡತಿಯನ್ನ ಹೆಂಡತಿಯ ರೀತಿಯಲ್ಲಿ ನೋಡ್ತಾರೆ, ಬೇರೆ ಮನೆ ಹೆಣ್ಮಕ್ಳನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ. ಹೆಂಗಿಲ್ ಮ್ಯಾಟರ್ ಆಗುತ್ತೆ ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ಎಲ್ಲರನ್ನು ಒಂದೇ ರೀತಿ ನೋಡೋದಕ್ಕೆ ಬರೋದಿಲ್ಲ, ಬೇರೆ ಬೇರೆ ರೀತಿನೇ ನೋಡ್ಬೇಕಾಗತ್ತೆ. ಮಗಳ ಕೆಲವೊಂದು ವರ್ಗ ನೀವು ಕಂಪ್ಲೀಟ್ ಆಗಿ, ಮತ್ತೊಂದು ವರ್ಗ ಈಗ ಬುರ್ಖಾ ಹಾಕೊಳ್ಳುತ್ತಲ್ಲ, ಬುರ್ಖಾ ಹಾಕೊಂಡವ್ರನ್ನು ಬಿಟ್ಟಿಲ್ಲ ಸರ್. ಹೌದು ಸರ್, ಬಟ್ಟೆ ಮ್ಯಾಟ್ರು ಅಂದ್ರೆ ಅದನ್ನು ಕೂಡ ಬಿಟ್ಟಿಲ್ಲ. ಹಂಗನ್ಕೊಂಡು ನನಗೆ ಇಷ್ಟ ಬಂದಂಗೆ ಸ್ವಇಚ್ಛೆ ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋದು ನನ್ನ ಅಧಿಕಾರ ಅನ್ಕೊಂಡು ಹೆಂಗ್ ಬೇಕಂಗ್ ನಡೆಯಕ್ಕೂ ಆಗಲ್ಲ. ಹೌದು, ಆಗಲ್ಲ. ಯಾಕಂದ್ರೆ ಇನ್ನೂ ಕೂಡ ಮಡಿವಂತಿಕೆ ಅನ್ನೋದು ನಮ್ಮಲ್ಲಿ ಇದೆ. ಯಾವ ಜಾಗದಲ್ಲಿ ಯಾವ ಬಟ್ಟೆ ಸೂಕ್ತ ಅನ್ನುವಂತಹ ಅರಿಕೆ ನಮ್ಮಲ್ಲಿ ಇದ್ರೆ ಯಾವ ಚರ್ಚೆಗಳು ಹೆಚ್ಚಾಗಿ ಆಗೋದಿಲ್ಲ. ಯಾಕೆಂದ್ರೆ ನಾನೀಗ ತಾನೇ ಹೇಳಿದೆ, ಪುಂಡರು ಹೆಚ್ಚು ಕಡೆ ಎಲ್ಲಿ ಇರ್ತಾರೆ, ಆ ಪುಂಡರ ಗುಂಪನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ನಾವು ಸಂಸ್ಕಾರವಾಗಿ ಸಂಸ್ಕಾರಬದ್ಧರಾಗಿ ಮೈ ತುಂಬ ಬಟ್ಟೆ ಉಡುಗೆಗಳನ್ನ ತೊಡೋದು ನಮಗೆ ಅದು ರಕ್ಷಣೆಯಾಗಿ ಇರುತ್ತೆ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೀನಿ. ಆಮೇಲೆ ನೋಡಿ, ನೀವು ಗುಂಪಿನಲ್ಲಿ ಹೋಗ್ಬೋದು, ಕುಟುಂಬ ಸಮೇತರಾಗಿ ಎಲ್ಲ ಹೋಗ್ತಿದ್ರಿ, ಪುಂಡಾಟ ಇದ್ದಾಗಲೂ ಕೂಡ ಕುಟುಂಬ ರಕ್ಷಣೆಗೋಸ್ಕರ ನಮ್ಮ ಕನಸುಗಳಿಗೆ ಬಟ್ಟೆ ಒಂದು ಅಡ್ಡಿ ಆಗಬಾರ್ದು ಅಂತ ನನ್ನ ಪ್ರಶ್ನೆ. ಹೌದು ಸರ್, ಫ್ಯಾಮಿಲಿ ಅಂತಲ್ಲ ಸರ್, ಫ್ಯಾಮಿಲಿ ಕೂಡ ಅಬ್ಯೂಸ್ ಆಗಿರುತ್ತೆ. ಎಷ್ಟೋ ಜನ ಹೇಳ್ಕೊಂಡು ಚೈಲ್ಡ್ ಅಬ್ಯೂಸ್ ಆಗಿರುತ್ತೆ ಸರ್. ಎಷ್ಟೋ ಜನಕ್ಕೆ ಫ್ಯಾಮಿಲಿಲೇ ದೊಡ್ಡ ಮಾಡಿರ್ತಾರೆ. ಸೊ ಫ್ಯಾಮಿಲಿ ಕೂಡ ಸೇಫ್ಟಿ ಇರಲ್ಲ, ಚಿಕ್ಕ ಮಕ್ಳು ಸೇಫ್ಟಿ ಇರಲ್ಲ. ಸೊ ಏನು ಅಂತಂದ್ರೆ ಹೆಣ್ಮಕ್ಳು ಅರ್ತ್ಕೊಂಡು ಬಟ್ಟೆ ನೀಟಾಗಿ ಹಾಕೊಂಡ್ರೆ ಫೈನಲ್, ಅವರು ಇನ್ನೂ ಅವ್ರು ನೋಡ್ದಾಗ ಇನ್ನೂ ಚಿಕ್ಕ ಬಟ್ಟೆ ಹಾಕೊಂಡು ಹೋದ್ರೆ ಹುಡುಗಿ ತಪ್ಪು ಇರುತ್ತೆ, ಯಾಕಂದ್ರೆ ಅವಳೇ ದಾರಿ ಮಾಡ್ಕೊಟ್ಟಂಗ ಆಗುತ್ತೆ. ಸೊ ಅಂತವ್ರಿಗೆ ನೀವ್ ಹೇಳೋದು ಆಯ್ಕೆ ಆಗುತ್ತೆ ಸರ್. ಹಂಗಂತ ಫ್ಯಾಮಿಲಿ ಇರೋದೆಲ್ಲ ಸೇಫ್ಟಿ ಅಂತ ಆಗಲ್ಲ ಸರ್. ಈಗ ಆಗ್ತಾ ಇರೋ ಅನಾಚಾರಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋಂಗ್ ಬರೀ ಬಟ್ಟೆನೇ ದೂಷಿಸೋದ್ ಬೇಡ, ಬಟ್ ಬಟ್ಟೆ ಅಲ್ಲ ಅಂತಲೂ ಹೇಳಕ್ ಆಗಲ್ಲ ಅನ್ನೋದು ಒಂದು ಮ್ಯಾಟರ್.